Find the distance of the point from the line. So we have 12 times of x plus 6 is equal to 5 times of y minus 2. So that is your equation of the line. ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿಕೊಂಡು ಇದೇನಾಗುತ್ತಿದೋ 12x ಪ್ಲಸ್ 72 ಇಸ್ ಇಕ್ವಲ್ ಟು 5y ಮೈನಸ್ 10. ಈ ಸ್ಟೆಪ್ ಏನು ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಈ ಸ್ಟೆಪ್ ಬರೀಬೇಕು ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀನಿ. ಮೈನಸ್ 5y ಪ್ಲಸ್ 82 ಈಸ್ ಇಕ್ವಲ್ ಟು 0. ಸರಿನಾ? ನೆಕ್ಸ್ಟು ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಏನು ಬರುತ್ತೆ? d, that is the distance between a point and a line. The perpendicular distance is given by a times of x1 plus b times of y1 plus c, this entire expression divided with a square plus b square to the power of half. ಅಲ್ವಾ? ಸೊ ಇಲ್ಲಿ ಎ ಬಿ ಸಿ ಡಿ ಏನು ಅಂತ ಹೇಳಿ ನೋಡಬೇಕು. ಇಲ್ಲಿ ಎ ಒಂದು 2, ಬಿ ಒಂದು -5, ಸಿ ಇಸ್ 82, ಮತ್ತು x1 y1 ಒಂದು -1, ಸರಿನಾ? ಇನ್ನೇನಿದೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಡಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 12 ಟೈಮ್ಸ್ ಆಫ್ -1 minus 5 times of 1 plus 82, closing the brackets, divided with a square, that is 12 square plus 5 square to the power of half. ಸೊ ನ್ಯೂಮರೇಟ್ರಲ್ಲಿ 12, 5, 17 ಇಲ್ಲಾಂದರೆ 70, 65, ಡಿನಾಮಿನೇಟ್ರಲ್ಲಿ ಇದು ಸ್ಟ್ಯಾಂಡರ್ಡ್ ಇದು 13. ಇದು ಪೈಥಾಗೋರನ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ ಅದನ್ನು. ಸೊ ದಿಸ್ ಇಸ್ ಬೇಸಿಕಲಿ 5 ಯೂನಿಟ್ಸ್. ಸೊ ಇದೇ ನಿಮ್ಮ ಉತ್ತರ.